ವೀರಶೈವ ಲಿಂಗಾಯತ ಮಹಾದೇವಶನದಲ್ಲಿ ಒಂದು ನಿರ್ಣಯ ತೊಗೊಂಡ್ರು ಮಹಾಸಭಾದು. ಏನು ಜಾತಿ ಕಾಲಮಲ್ಲಿ ಬೇರೆ ಏನು ಸಬ್ ಕಾಸ್ಟ್ ನಮೂದು ಮಾಡ್ಬೋದು, ಕೇವಲ ವೀರಶೈವ ಲಿಂಗಾಯತ ಅಂತ ನಮೂದು ಮಾಡ್ಬೇಕು ಅಂತ ಹೇಳ್ತಾರೆ ನೋಡ್ರಿ. ಅವರು ಆ ಸ್ಟೇಜ್ ಮ್ಯಾಗ ಏನಿದ್ರಲ್ಲ ತ್ರಿವಳಿಗಳು, BSY, ಬಿ ಅಂದರೆ ಭೀಮಣ್ಣ ಖಂಡ್ರೆ ಪರಿವಾರ, ಎಸ್ ಅಂದರೆ ಶಾಮನೂರು ಶಿವಶಂಕರ ಪರಿವಾರ, Y ಅಂದರೆ ಯಡಿಯೂರಪ್ಪ ಪರಿವಾರ, ಮತ್ತು ಅವರು ಬೀಗರು. ಅವರು ಜಾತಿ ಕಾಲಮ್ನಾಗ ಏನು ಬರ್ಸ್ಯಾರ ಅನ್ನೋದು ಹೇಳಿ. ಅವ್ರ ಜಾತಿ ಕಾಲಮ್ನಾಗ ಏನು ಬರ್ಸ್ಯಾರ? ವೀರಶೈವ ಲಿಂಗಾಯತದ ಬರ್ಸ್ಯಾರ. ಅದ್ರಾಗ ಫಲಾನುಭವಿಗಳು ಅದಾರ ಅವರು ಎಲ್ಲ ಏದಾಗೋದು. ಈಗ ನಮ್ಮ ಪಂಚಮಸಾಲಿಗಳಿಗೆ ಉಳ್ಕಿದ ಜನಾಂಗದವ್ರಿಗೆ ನೀವು ವೀರಶೈವ ಲಿಂಗಾಯತರದ್ದು ಬರ್ಸತ್ರಿ, ನಮಗೆ ಹಿಂದುಳಿದ ಯಾವುದೇ ಫೆಸಿಲಿಟಿ ಸಿಗೋದಿಲ್ಲ. ಅದಕ್ಕೆ ನಮ್ಮ ಕೂಡಲ ಸಂಗಮ ಶ್ರೀಗಳು ನಾವೆಲ್ಲ ಕೂಡಿ ನಿರ್ಣಯ ಮಾಡ್ತೀವಿ, ನಾವೇನು ಹಿಂದೂ ಪಂಚಮಸಾಲಿ ಬರ್ಸ್ಬೇಕು ಅಥವಾ ವೀರಶೈವ ಲಿಂಗಾಯತ ಬರ್ಸ್ಬೇಕು ಅನ್ನೋದು. ಇನ್ನು ಕೆಲವೇ ದಿವಸನಾಗ ಒಂದು ಸಭೆ ಕರೆದು ನಿರ್ಣಯ ಮಾಡಿ ನಮ್ಗೆ ಹಿಂದೂ ಪಂಚಮಸಾಲಿ, ಹಿಂದೂ ಗಾಣಿಗ, ಹಿಂದೂ ಬಣಿಜಿಗ ಅಂದ್ರೆ ನಮ್ಮ ಮೀಸಲಾತಿ ಸೌಲಭ್ಯ ಸಿಗ್ತಾವೆ. ಹಿಂದೂ ಕುಡಕಲಿಗ, ಹಿಂದೂ ರೆಡ್ಡಿ ಅಂದರೆ ಮೀಸಲಾತಿಯ ಸೌಲಭ್ಯ ಸಿಗ್ತಾವೆ. ಮತ್ತು ಅದನ್ನು ಬಿಟ್ಟು ನಾವೆಲ್ಲ ವೀರಶೈವ ಲಿಂಗಾಯತ ನಾವು ಬರ್ಸೋದು, ಲಾಭ ಹೊಡೆಯೋರು ಅವ್ರು ಅಂದ್ರೆ ಅದಕ್ಕೆ ನಮ್ದು ಒಪ್ಪಿಗಿಲ್ಲ. ಈಗ ಕೂಡಲ ಸಂಗಮ ಸ್ವಾಮೀಜಿ ಕೂಡ ಅದನ್ನೇ ಹೇಳಿದ್ದಾರೆ, ನಾವು ಆ ಥರ ಬರ್ಸಲ್ಲ, ವೀರಶೈವ ಲಿಂಗಾಯತ ಅಂತ ಬರ್ಸಲ್ಲ, ಪಂಚಮಸಾಲಿ ಮೀಸಲಾತಿಗಾಗಿ ನಾವು ಲಿಂಗಾಯತ ಪಂಚಮಸಾಲಿ ಅಂತ ಬರ್ಸ್ತೀವಿ ಅಂತ. ನೋಡಿ ಸರ್, ಇವತ್ತು ಲಿಂಗಾಯತರಲ್ಲಿರುವಂಥ ಎಲ್ಲ ಉಪಜಾತಿಯವರು ಯಾರೂ ವೀರಶೈವ ಲಿಂಗಾಯತರು ಬರ್ಸಿಲ್ಲ. ಹೀಗಾಗಿ ವೀರಶೈವ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ ಮನ್ನಿ ಜಾತಿ ಗಣತಿ ಒಳಗೆ. ಕಾರಣ ಏನಂದರೆ ಅವರಿಗೆ ನಾವು ಅವ್ರಿಗೆ ತಪ್ಪು ಅನ್ನೋದಿಲ್ಲ, ಆ ಸಮುದಾಯದ ಮಕ್ಕಳಿಗೆ ಇವತ್ತು ಶಿಕ್ಷಣದಲ್ಲಿ, ನೌಕರಿಯಲ್ಲಿ ಅವರಿಗೆ ಸೌಲಭ್ಯ ಸಿಗ್ತದೆ. ಮತ್ತು ಉಳಿದ ಲಿಂಗಾಯತರು ಯಾಕೆ ಬರೀ ಲಿಂಗಾಯತರದ್ದು ಬರ್ಸ್ಬೇಕು ಅನ್ನೋದು ಇವತ್ತು ನಮ್ಮ ಮೂಲ ಪ್ರಶ್ನೆ. ಇದು ಸರಿಯಲ್ಲ ಅಂತೀರಿ ಅವ್ರು ಮಾಡೋದು? ನಾವು ಅದನ್ನು ಚರ್ಚೆ ಮಾಡ್ತೀವಿ. ನಾವು ಮೊದಲು ಈ ದೇಶದಲ್ಲಿ ಇರ್ತೀವಿ ಅಂದಮೇಲೆ ನಾವು ಹಿಂದೂಗಳೇ. ವೀರಶೈವ ಲಿಂಗಾಯತ ಪ್ರತ್ಯೇಕ ಮಾಡಿ ದೇಶದಲ್ಲಿ ಮತ್ತೊಂದು ಸಂಘರ್ಷಕ್ಕೆ ನಾವು ಅವಕಾಶ ಕೊಡ್ಲಿಕ್ಕೆ ನಾವು ತಯಾರಿಲ್ಲ. ವಿಶೇಷವಾಗಿ ನಾವೆಲ್ಲ ಚರ್ಚೆ ಮಾಡಿದ್ದೇನೆಂದರೆ, ನಮಗೆ ಸಮುದಾಯಕ್ಕೆ ವೀರಶೈವ ಲಿಂಗಾಯತದ ಬರ್ಸಿದ್ರೆ ನಮಗೆ ಫೆಸಿಲಿಟಿ ಸಿಗ್ತೈತೋ ಇಲ್ಲೋ. ಇವ್ರು OBC ಬಿಡ್ತಾರೆ ಇವರೆಲ್ಲ ವೇದಿಕೆ ಮೇಲೆ. ಮತ್ತು ಯಡಿಯೂರಪ್ಪನವ್ರು ಯಾಕೆ ಮಾಡಲಿಲ್ಲ ರೀ? 4 ಸಲ ನಮ್ಮ ಪೂಜ್ಯ ತಂದೆಯವರು ಮುಖ್ಯಮಂತ್ರಿ ಆಗಿದ್ರು ಅಂತ ಹೇಳಿದ್ರು. ಪೂಜ್ಯ ತಂದೆಯವರ ಮಗನಾದ ಪೂಜ್ಯನೇ ತಾವು ಏಕೆ ವೀರಶೈವ ಲಿಂಗಾಯತರನ್ನ ಕೇಂದ್ರ ಸರ್ಕಾರಕ್ಕೆ ಹಿಂದುಳಿದ OBCಗೆ ಸೇರಿಸ್ಲಿಕ್ಕೆ ಕ್ಯಾಬಿನೆಟ್ ನಿರ್ಣಯ ಮಾಡಲಿಲ್ಲ? ಇದು ಯಡಿಯೂರಪ್ಪ ಈ ರಾಜ್ಯದ ವೀರಶೈವ ಲಿಂಗಾಯತರಿಗೆ ಹೇಳಬೇಕು ಮೊದಲು. ಯಡಿಯೂರಪ್ಪ ಸುಮ್ಮನೆ ಡೊಂಗಿ ಮಾಡಿ, ನಾಟಕ ಮಾಡಿ ಲಿಂಗಾಯತರ ಲೀಡ್ರ್ ಆಗಲಿಕ್ಕೆ ಸಮಾವೇಶ ಮಾಡ್ತಾರೆ ಅಷ್ಟೇ. ವೀರಶೈವ ಲಿಂಗಾಯತರ ಸಲುವಾಗಿ ಮಹಾಸಭಾದಲ್ಲಿ ಯಾವ ಹೋರಾಟ ಮಾಡ್ಯಾರಿ ಕರ್ನಾಟಕದಾಗ? ಎಲ್ಲರೂ ದಂಡಿ ಕೂತಾರ? ಬರೇ ಒಬ್ಬ ಮುಖ್ಯಮಂತ್ರಿ ಆದವನು ಕರೆದು ಒಂದು 4,000 ಮಂದಿನ ಕೂಡಿಸೋದು, ಒಂದು ಮನವಿ ಪತ್ರ ಕೊಡೋದು, ಇಷ್ಟು ಬಿಟ್ಟರೆ ವೀರಶೈವ ಲಿಂಗಾಯತರಿಗೆ ಈ ಮಹಾಸಭಾದ ಏನು ಲಾಭ ಆಗೈತಿ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.